ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಅದೃಷ್ಟದ ಈ ರಾಶಿ ಅಂದ್ರೆ ವೃಷಭ ರಾಶಿ, ಈ ಮೇ ತಿಂಗಳಿನಲ್ಲಿ 4 ಶುಭ ಸುದ್ದಿಗಳು ಏನೆಲ್ಲ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗಬೇಕಾ? ಹಾಗಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಬನ್ನಿ ಇವಾಗ ಏನೆಲ್ಲ ಶುಭ ಸುದ್ದಿಗಳು ಇದೆ ಅಂತ ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇಂದು ನಾವು ಹೇಳಲಿರುವ ವಿಷಯವನ್ನು ಶಾಂತ ಮನಸ್ಸಿನಿಂದ ಗಮನವಾಗಿ ಕೇಳಿ. ಇದನ್ನು ಎಲ್ಲೆಲ್ಲೂ ಹೇಳಿಕೊಂಡು ತಿರುಗಬೇಡಿ, ಏಕೆಂದರೆ ಮುಂದಿನ 48 ಗಂಟೆಯೊಳಗೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ನಿಮಗೆ ಆಶ್ಚರ್ಯ ಉಂಟು ಮಾಡಲಿವೆ. ಹೌದು, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಮುಂದಿನ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಬಹಳ ಸಮಯದಿಂದ ನೀವು ಕಾಯುತ್ತಿದ್ದ ಈ ಒಂದು ಸಂತಸದ ಸುದ್ದಿ ಈಗ ನಿಮ್ಮ ಕಡೆ ಬರುತ್ತಿದೆ. ಈ ಶುಭ ಸುದ್ದಿ ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡಬಹುದು. ಆದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೀವು ಶಾಂತ ಮನಸ್ಸಿನಿಂದ ನೋಡಿ, ಧೈರ್ಯ ಮತ್ತು ವಿಶ್ವಾಸದಿಂದ ಕೇಳಿದರೆ ಮಾತ್ರ ಈ ಶುಭ ಫಲಗಳು ಇನ್ನಷ್ಟು ಉತ್ತಮವಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ. ಮುಂದಿನ 48 ಗಂಟೆಗಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಸಮಯವಾಗಿದೆ. ಈ ಸಮಯದಲ್ಲಿ ಸಂತೋಷದ ಸುದ್ದಿಗಳು, ಹೊಸ ಅವಕಾಶಗಳು ಮತ್ತು ಜೀವನದಲ್ಲಿ ಮುನ್ನಡೆಸುವ ಕೆಲವು ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕಷ್ಟಗಳಿಗೆ ಫಲ ಸಿಗುವ ಸಮಯ ಈಗ ನಿಧಾನವಾಗಿ ಆರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಅಷ್ಟು ದೊಡ್ಡ ಸಂತೋಷವನ್ನು ತರಲಿದೆ. ನೀವು ಕನಸಿನಲ್ಲಿಯೂ ಈ ಊಹಿಸದಂತಹ ಅದ್ಭುತ ಕ್ಷಣಗಳನ್ನು ಕಾಣುವಿರಿ. ನಾವು ಈ ಮಾತುಗಳನ್ನು ಯಾದೃಚ್ಛಿಕವಾಗಿ ಹೇಳುತ್ತಿಲ್ಲ. ನಿಮ್ಮ ಕುಂಡಲಿಯಲ್ಲಿ ಹಾಗೂ ಗ್ರಹ ಗೋಚಾರದಲ್ಲಿ ಸಂಭವಿಸಿರುವ ಈ ಒಂದು ಮಹತ್ವದ ಬದಲಾವಣೆಗಳ ಆಧಾರದ ಮೇಲೆಯೇ ಈ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ತುಂಬ ಗಮನದಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಒಂದು ವಿಡಿಯೋವನ್ನು ನಾವು ಸಂಪೂರ್ಣವಾಗಿ ಪಂಚಾಂಗದ ಲೆಕ್ಕಾಚಾರ, ಈ ಒಂದು ಗ್ರಹಗತಿಗಳ ಸ್ಥಿತಿ ಹಾಗೂ ನಿಮ್ಮ ರಾಶಿಯ ಪ್ರಭಾವವನ್ನು ಆಳವಾಗಿ ವಿಶ್ಲೇಷಿಸಿ ಸಿದ್ಧಪಡಿಸಿದ್ದೇವೆ. ಜೊತೆಗೆ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುವ ಕೆಲವು ಸರಳ ಪರಿಹಾರಗಳನ್ನು ತಂದಿದ್ದೇವೆ. ಮುಂದಿನ 48 ಗಂಟೆಯೊಳಗೆ ನಿಮ್ಮ ಜೀವನದಲ್ಲಿ ರಾಜಯೋಗದಂತೆ ಬದಲಾವಣೆಗಳು ಆರಂಭವಾಗಬಹುದು. ನೀವು ಯೋಚಿಸದ ಒಂದು ರೀತಿಯಲ್ಲಿ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ ಒಂದು ಗ್ರಹಗಳ ಅನುಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸಿದೆ. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಅವಕಾಶಗಳು ಬಂದಾಗ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ದೇವರು ಮತ್ತು ಗ್ರಹ ಗೋಚಾರ ನಮ್ಮ ಜೀವನಕ್ಕೆ ಸೂಚನೆಗಳನ್ನು ಕೊಡುತ್ತವೆ. ಆ ಸೂಚನೆಗಳನ್ನು ಸರಿಯಾದ ಸಮಯದಲ್ಲಿ ಅರ್ಥ ಮಾಡಿಕೊಂಡವರು ಮಾತ್ರ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೀತಾರೆ. ನೀವು ಸಹ ಈ ಒಂದು ಸಮಯದ ಮಹತ್ವವನ್ನು ಅರಿತು ಮುಂದುವರೆದರೆ ಭಾಗ್ಯ ನಿಮ್ಮ ಕೈ ಹಿಡಿಯುತ್ತೆ. ದೇವರು ನಿಮ್ಮ ಪರಿಶ್ರಮವನ್ನು ಎಂದಿಗೂ ವ್ಯರ್ಥಗೊಳಿಸುವುದಿಲ್ಲ. ಆದ್ದರಿಂದ ಇಂದು ನಾವು ಹೇಳಲಿರುವ ಈ ಒಂದು ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮತ್ತೊಂದು ಸಣ್ಣ ವಿನಂತಿ, ಇಂತಹ ನಿಖರವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ನಮಗೆ ಹಲವು ಗಂಟೆಗಳ ಪರಿಶ್ರಮ ಬೇಕಾಗುತ್ತೆ. ಈ ಒಂದು ಗ್ರಹ ಗೋಚಾರ, ಪಂಚಾಂಗ ಹಾಗೂ ಕುಂಡಲಿಯ ಆಳವಾದ ಒಂದು ಅಧ್ಯಯನ ನಂತರವೇ ನಾವು ಈ ಮಾಹಿತಿಯನ್ನು ಸಿದ್ಧಪಡಿಸುತ್ತೇವೆ. ಇದಕ್ಕೆ ಸರಿಯಾಗಿ ನಾವು ನಿಮ್ಮಿಂದ ಏನನ್ನೂ ಬೇಡುತ್ತಿಲ್ಲ. ನಮ್ಮ ಏಕೈಕ ಆಶಯ ಏನೆಂದರೆ ನಮ್ಮ ವಿಶ್ಲೇಷಣೆಯಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿ ಬರಬೇಕು. ಇಲ್ಲಿಯವರೆಗೆ ನೀವು ಮಾಡಿದ ಕೆಲವು ತಪ್ಪುಗಳಿಂದಲೇ ಅನೇಕ ಸಮಸ್ಯೆಗಳು, ಕಷ್ಟಗಳು ಮತ್ತು ಮಾನಸಿಕ ಒತ್ತಡಗಳನ್ನು ಅನುಭವಿಸಿದ್ದಿರಬಹುದು. ಆದರೆ ಈಗ ಸಮಯ ಬದಲಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಶುಭಾರಂಭದ ಸಮಯ ಆರಂಭವಾಗುತ್ತಿದೆ. ಇಂದಿನ ಈ ಒಂದು ವಿಶೇಷ ವಿಶ್ಲೇಷಣೆ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇದರ ಬದಲಾಗಿ ನಾವು ನಿಮ್ಮಿಂದ ಏನನ್ನೂ ಬೇಡಿಕೊಳ್ಳುವುದಿಲ್ಲ. ಮೊದಲನೆಯದಾಗಿ, ನೀವು ಈಗ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಆತಂಕವನ್ನು ಬಿಡಿ, ಏಕೆಂದರೆ ಈಗ 33 ಕೋಟಿ ದೇವರು ದೇವಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶುಭ ಸಂಕೇತಗಳು ಕಾಣಿಸಿಕೊಳ್ಳಲು ಆರಂಭವಾಗಿದೆ. ಮುಂದಿನ 48 ಗಂಟೆಗಳೊಳಗೆ ನಿಮ್ಮ ಜೀವನದಲ್ಲಿ 4 ಮಹತ್ವದ ಘಟನೆಗಳು ಸಂಭವಿಸುವ ಸಾಧ್ಯತೆ ತುಂಬ ಜಾಸ್ತಿಯಾಗಿದೆ.
ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ಮತ್ತು ಚಂದ್ರನ ಸ್ಥಿತಿ ಅತ್ಯಂತ ಶುಭ ಫಲಗಳನ್ನು ನೀಡುವಂತೆ ಕಾಣುತ್ತಿದೆ. ಜೊತೆಗೆ ಈ ಒಂದು ಮಂಗಳ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಅಪಾರ ಶಕ್ತಿಯನ್ನು ನೀಡಲಿದೆ. ಈ ಎರಡೂ ಗ್ರಹಗಳ ಪ್ರಭಾವದಿಂದ ನಿಮಗೆ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸಿನ ಶಕ್ತಿ ದೊರೆಯುತ್ತೆ. ಒಟ್ಟಾರೆ ಹೇಳುವುದಾದರೆ ಈಗ ಸಮಯ ನಿಮ್ಮ ಪರವಾಗಿ ತಿರುಗುತ್ತಿದೆ. ನೀವು ಕೈ ಹಾಕುವ ಕೆಲಸಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕಾಣಿಸಿಕೊಳ್ಳಬಹುದು. ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗಲಿದೆ ಮತ್ತು ಕೆಲವು ಅಚ್ಚರಿಯ ಸಂತೋಷದ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಆದರೆ ಒಂದು ವಿಷಯ ಸದಾ ನೆನಪಿಟ್ಟುಕೊಳ್ಳಿ, ದೇವರ ಮೇಲೆ ನಂಬಿಕೆ ಇಡಿ, ಯಾರಿಗೂ ನೋವು ಕೊಡಬೇಡಿ ಮತ್ತು ನಿಮ್ಮ ಮನಸ್ಸನ್ನು ಸದಾ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಏಕೆಂದರೆ ಮುಂದಿನ 48 ಗಂಟೆಗಳು ನಿಮ್ಮ ಜೀವನದ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದಾದ ವಿಶೇಷ ಸಮಯವಾಗಿದೆ. ಈ ಸಮಯ ನಿಮ್ಮ ಜೀವನದಲ್ಲಿ ದೇವರು ನೀಡಿರುವ ಒಂದು ಅಮೂಲ್ಯವಾದ ವರ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ನೀವು ಕೆಲವು ವಿಷಯಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಕೆಲವು ತಪ್ಪುಗಳನ್ನು ನೀವು ಮರೆತು ಕೂಡ ಮಾಡಬಾರದು. ಏಕೆಂದರೆ ಇದೇ ತಪ್ಪುಗಳ ಕಾರಣದಿಂದಾಗಿ ನೀವು ಕಳೆದ ಹಲವು ವರ್ಷಗಳಿಂದ ಸಮಯಗಳಿಂದ ಒಂದೇ ಸ್ಥಿತಿಯಲ್ಲಿ ನಿಂತಿದ್ದೀರಿ. ನೀವು ತಿಳಿದುಕೊಂಡಿರಲಿ ಅಥವಾ ತಿಳಿಯದೇ ಇರಲಿ, ಇಂದಿನ ದಿನಗಳಲ್ಲಿ ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳು ನಿಮ್ಮಿಂದ ಆಗಿವೆ. ಆದ್ದರಿಂದಲೇ ನೀವು ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ನೀವು ಇದ್ದ ಜಾಗದಲ್ಲೇ ಉಳಿದಿದ್ದೀರಿ. ಆದ್ದರಿಂದ ಈ ಸಂದೇಶವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ. ಈ ಮಂಗಳ ಮತ್ತು ಶುಕ್ರ ಗ್ರಹಗಳ ವಿಶೇಷ ಸಂಯೋಗದಿಂದ ನಿಮ್ಮ ಕುಂಡಲಿಯಲ್ಲಿ ಧನಪ್ರಾಪ್ತಿ ಯೋಗ, ಮಹಾಲಕ್ಷ್ಮಿ ಯೋಗ ಮತ್ತು ಈ ಸುಖಮೃದ್ಧಿ ಯೋಗ ನಿರ್ಮಾಣವಾಗಲಿದೆ. ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಹಣ, ಐಶ್ವರ್ಯ, ಗೌರವ ಮತ್ತು ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಇದ್ದ ಹಣದ ಕೊರತೆ, ಆರ್ಥಿಕ ಸಮಸ್ಯೆಗಳು ಮತ್ತು ಮನಸ್ಸಿನ ಒತ್ತಡಗಳು ನಿಧಾನವಾಗಿ ದೂರವಾಗಲಿವೆ. ಆದರೆ ಒಂದು ಮಾತು ಸದಾ ನೆನಪಿಟ್ಟುಕೊಳ್ಳಿ, ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವವರೇ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದು. ದೇವರು ಕೊಡುವ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರ ಜೀವನವೇ ಬದಲಾಗುತ್ತೆ. ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ಹಗಲು ರಾತ್ರಿ ಪರಿಶ್ರಮ ಮಾಡ್ತಾರೆ, ಆದರೆ ಅವರಿಗೆ ತಕ್ಕ ಫಲ ಅನ್ನೋದು ಸಿಗುವುದಿಲ್ಲ. ಆಗ ಅವರು ಜೀವನದಲ್ಲಿ ಏನು ಕೊರತೆ ಇದೆ, ನಮ್ಮ ಅದೃಷ್ಟವೇ ನಮ್ಮ ಜೊತೆ ಇಲ್ಲವೇ ಎಂದು ಯೋಚಿಸುತ್ತಾರೆ. ಎಲ್ಲ ಸಮಯದಲ್ಲೂ ಅದೃಷ್ಟ ಕೆಟ್ಟದಾಗಿರೋಲ್ಲ. ಕೆಲವೊಮ್ಮೆ ಈ ಉತ್ತಮ ಒಂದು ಗ್ರಹ ಗತಿ ಇದ್ದರೂ ಕೂಡ ನೀವು ಮಾಡುವ ಒಂದು ಸಣ್ಣ ತಪ್ಪು ಯಶಸ್ಸಿಗೆ ಅಡ್ಡಿಯಾಗುತ್ತೆ. ತಿಳಿಯದೆ ಮಾಡಿದ ಕೆಲವು ತಪ್ಪುಗಳಿಂದ ಉತ್ತಮ ಫಲಗಳು ಅನ್ನೋದು ಕೈ ತಪ್ಪುತ್ತೆ. ಅನೇಕ ಬಾರಿ ನಮ್ಮದೇ ತಪ್ಪುಗಳಿಂದ ನಮ್ಮ ಗ್ರಹಬಲ ಕಡಿಮೆಯಾಗುತ್ತೆ. ಕೆಲವೊಮ್ಮೆ ನಾವು ಮಾಡುವ ನಿರ್ಲಕ್ಷ್ಯದಿಂದ ನಮ್ಮ ಯಶಸ್ಸು ಬೇರೆ ಯಾರ ಪಾಲಾಗುತ್ತೆ. ನೀವು ಮಾಡಿರುವ ಪರಿಶ್ರಮಕ್ಕೆ ಸಿಗಬೇಕಾದ ಗೌರವ ಮತ್ತೊಬ್ಬರಿಗೆ ಸಿಗುತ್ತೆ. ನಿಮ್ಮ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಅಥವಾ ಕೆಲಸಗಳಲ್ಲಿ ನಿಮಗೆ ಸಿಗಬೇಕಾದ ಒಂದು ಪ್ರಶಂಸೆ ಬೇರೆ ಯಾರಿಗೂ ಸಿಗುತ್ತೆ. ನಿಮ್ಮ ಈ ಒಂದು ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚಬೇಕಾದ ಜಾಗದಲ್ಲಿ ನಿಮ್ಮ ಸಹೋದ್ಯೋಗಿಯನ್ನೇ ಮೆಚ್ಚುತ್ತಾರೆ. ಇದಕ್ಕೆ ಕಾರಣ ಏನೆಂದರೆ ತಿಳಿಯದೆ ನೀವು ಮಾಡಿದ ಕೆಲವು ತಪ್ಪುಗಳು ನಿಮ್ಮ ಕುಂಡಲಿಯಲ್ಲಿದ್ದ ಬಲವಾದ ಗ್ರಹಗಳ ಶಕ್ತಿಯನ್ನು ದುರ್ಬಲಗೊಳಿಸಿವೆ. ಆದ್ದರಿಂದ ಮುಂದಿನ 48 ಗಂಟೆಗಳು ನಿಮ್ಮ ಜೀವನಕ್ಕೆ ಬಹಳ ಮಹತ್ವದ ಒಂದು ಸಮಯ. ಈ ಸಮಯದಲ್ಲಿ ಕೋಪ, ಅಹಂಕಾರ, ಕೆಟ್ಟ ಮಾತುಗಳು ಮತ್ತು ನಿರ್ಲಕ್ಷ್ಯವನ್ನು ದೂರವಿಡಿ. ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿ ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ಸಕಾರಾತ್ಮಕ ಚಿಂತನೆ ಇಟ್ಟುಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಬರುವ ಶುಭ ಅವಕಾಶಗಳು ಸಂಪೂರ್ಣವಾಗಿ ನಿಮ್ಮ ಪಾಲಾಗುತ್ತೆ. ಇದೇ ಒಂದು ದೊಡ್ಡ ತಪ್ಪು. ಮುಂದಿನ ಈ ಒಂದು ಸಮಯದಲ್ಲಿ ನೀವು ಯಾವತ್ತೂ ಮಾಡಬಾರದು ಈ ತಪ್ಪುಗಳು. ಈಗ ನೀವು ನಿಮಗೆ ಸಂಪೂರ್ಣ ವಿವರವಾಗಿ ತಿಳಿದುಕೊಂಡಿದ್ದೀರಾ. ಜೀವನದಲ್ಲಿ ಮುಂದೆ ನಡೆಯಲಿರುವ ಈ ಒಂದು 4 ಮಹತ್ವದ ಘಟನೆಗಳು ಯಾವುದು ಎಂಬುದನ್ನು ನಾವು ನೋಡೋಣ. ಈ ಒಂದು 4 ಘಟನೆಗಳು ಸಾಮಾನ್ಯ ಘಟನೆಗಳಲ್ಲ. ಇವು ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ವಿಶೇಷ ಲಕ್ಷಣಗಳು. ಈ ಸಂತಸದ ಸುದ್ದಿಯನ್ನು ಕೇಳಿ ನೀವು ಮಾತ್ರವಲ್ಲ, ನಿಮ್ಮ ಕುಟುಂಬವೇ ಖುಷಿಯಿಂದ ನಡೆಯಲಿದೆ. ಮನೆಯಲ್ಲೆಲ್ಲ ಹಬ್ಬದ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಕಳೆದ ಕೆಲವು ದಿನಗಳಿಂದ ತುಂಬ ಜನರು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಕೆಲವರು ನಿರಾಶೆಯಿಂದ ದಿನ ಕಳೆಯುತ್ತಿದ್ದಾರೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸಮಯ ಆರಂಭವಾಗುತ್ತಿದೆ.
ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈ ಮುಂದಿನ ಒಂದು 48 ಗಂಟೆಗಳೊಳಗೆ 33 ಕೋಟಿ ದೇವರುಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ 3 ದೊಡ್ಡ ಶುಭ ಸೂಚನೆಗಳು ಕಾಣಿಸಿಕೊಳ್ಳಲಿವೆ. ಆ 3 ಸೂಚನೆಗಳು ಯಾವುದು ಎಂಬುದನ್ನು ನಾವು ಈಗ ವಿವರವಾಗಿ ನೋಡೋಣ. ಈ ನಾವು ಹೇಳುವ ಒಂದು ಸಣ್ಣ ಉಪಾಯವನ್ನು ತಪ್ಪದೆ ಗಮನದಿಂದ ಕೇಳಿ. ಆ ಉಪಾಯವನ್ನು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಕಡಿಮೆಯಾಗುತ್ತೆ. ಮನಸ್ಸಿನ ಆಸೆಗಳು ಒಂದೊಂದಾಗಿ ನೆರವೇರುತ್ತೆ. ನೀವು ಎಷ್ಟೇ ದಿನಗಳಿಂದ ಕನಸು ಕಂಡಿದ್ರೋ ಅದನ್ನು ಸಾಧಿಸಲು ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಮುಂದಿನ ಈ ಒಂದು ಸಮಯ ನೀವು ಯಾವ ತಪ್ಪನ್ನು ಮಾಡಬಾರದು ಎಂಬುದನ್ನು, ಏಕೆಂದರೆ ಜೀವನದಲ್ಲಿ ದೇವರ ಒಂದು ಅನುಗ್ರಹ, ಶುಭ ಗ್ರಹಗಳ ಒಂದು ಸಹಕಾರ ಮತ್ತು ಒಳ್ಳೆಯ ಸಮಯ ಒಂದೇ ವೇಳೆ ಬಂದಾಗ ಕೆಲವೊಂದು ತಪ್ಪುಗಳು ನಮ್ಮ ಅದೃಷ್ಟವನ್ನೇ ದೂರ ಮಾಡಿಬಿಡುತ್ತವೆ. ಒಳ್ಳೆಯ ಸಮಯ ಬಂದಾಗ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ತುಂಬಾ ಮುಖ್ಯ. ನಾವು ಎಲ್ಲರೂ ತಿಳಿದಿರುವ ಮಾತು ಎಂದರೆ ಈ ಮನುಷ್ಯ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಆದರೆ ಪರಿಶ್ರಮದ ಜೊತೆಗೆ ಗ್ರಹಗಳ ಅನುಕೂಲವೂ ಇದ್ದರೆ ಆ ಫಲ ದ್ವಿಗುಣವಾಗುತ್ತೆ. ಆದರೆ ಅದೇ ಸಮಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಕೈಗೆ ಬರಬೇಕಿದ್ದ ಯಶಸ್ಸು ಕೂಡ ಕೈ ತಪ್ಪಬಹುದು. ಯಾರನ್ನು ಕೂಡ ನೀವು ಅವಮಾನ ಮಾಡಬೇಡಿ. ವಿಶೇಷವಾಗಿ ನಿಮ್ಮ ಮನೆಯ ಹಿರಿಯರನ್ನು ಮತ್ತು ನಿಮ್ಮನ್ನು ನಂಬಿರುವವರನ್ನು ನೋಯಿಸಬೇಡಿ. ಇದು ಶಾಸ್ತ್ರಗಳಲ್ಲಿಯೂ ಹೇಳಿರುವ ಒಂದು ಮಹತ್ವದ ಒಂದು ವಿಷಯ. ನಿಮ್ಮ ಜೀವನದಲ್ಲಿ ಶುಭ ಸಮಯ ಆರಂಭವಾಗುವಾಗ ಅದು ನಿಮ್ಮ ಹಿಂದಿನ ಒಳ್ಳೆಯ ಕರ್ಮಗಳ ಫಲವಾಗಿರುತ್ತೆ. ನೀವು ತಿಳಿದಿರಲಿ ಅಥವಾ ತಿಳಿಯದಿರಲಿ, ನಿಮ್ಮ ಜೀವನದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳ ಫಲ ನಿಮಗೆ ಈಗ ಸಿಗುತ್ತೆ. ಅದರ ಪರಿಣಾಮವೇ ನಿಮ್ಮ ಕುಂಡಲಿಯಲ್ಲಿ ಶುಭ ಗ್ರಹಗಳ ಸಂಚಾರ ಹೆಚ್ಚಾಗುತ್ತೆ. ಹಲವು ವರ್ಷಗಳ ಬಳಿಕ ನಿರ್ಮಾಣವಾಗುವ ಅದ್ಭುತ ಯೋಗಗಳು ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ. ದೇವರು ನಿಮಗೆ ಒಳ್ಳೆಯ ಸಮಯ ಕೊಡುತ್ತಿರುವಾಗ ಕೋಪ, ಅಹಂಕಾರ ಮತ್ತು ಕೆಟ್ಟ ಮಾತುಗಳಿಂದ ದೂರವಿರಿ. ಯಾರಿಗೂ ಕೆಡುಕು ಮಾಡಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರನ್ನು ನಂಬಿ ಮುಂದೆ ಸಾಗಿದರೆ ಮುಂದಿನ 42 ಗಂಟೆಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು. ಈ ಮಾಂಸ, ಮೀನು ಮತ್ತು ಮದ್ಯದ ಸೇವನೆಯನ್ನು ತಪ್ಪದೇ ಬಿಡಿ. ಹಲವರು ಈ ಮಾತನ್ನು ಕೇಳಿ ನಿರ್ಲಕ್ಷ್ಯ ಮಾಡಬಾರ್ದು. ಆದರೆ ಯಾವಾಗ ಗ್ರಹ ಗೋಚಾರದ ಒಂದು ಸ್ಥಿತಿ ಉತ್ತಮವಾಗಿರುತ್ತೆ, ಯಾವಾಗ ದೇವರ ಸಂದೇಶಗಳು ನಮ್ಮ ಜೀವನಕ್ಕೆ ಬರಲಿರುತ್ತೆ ಮತ್ತು ನಾವು ತಿಳಿಯದೆ ಈ ಒಂದು ತಪ್ಪನ್ನು ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತೇ? ಕುಂಡಲಿಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಕಾಣಿಸುವ ಒಂದು ಗ್ರಹಗಳು ನಿಧಾನವಾಗಿ ದುರ್ಬಲವಾಗಲು ಪ್ರಾರಂಭಿಸುತ್ತೆ ಮತ್ತು ನಮ್ಮ ಮೇಲೆ ಈ ಒಂದು ಕೃಪೆ ತೋರಿಸುವ ದೇವರುಗಳು ನಮಗೆ ಸಂಕೇತಗಳನ್ನು ನೀಡಲು ಸಿದ್ಧವಾಗಿರುವ ಒಂದು ಶಕ್ತಿಗಳು. ಅವರ ಒಂದು ಸಂಕೇತಗಳು ಜೀವನಕ್ಕೆ ಬಂದರೂ ಕೂಡ ನಮಗೆ ಅರ್ಥ ಆಗಲ್ಲ. ಏಕೆಂದರೆ ನಮ್ಮ ಮನಸ್ಸು ಕೂಡ ನಮ್ಮ ಚೇತನ ಮತ್ತು ಯೋಚನೆ ಮಾಡುವ ಶಕ್ತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಆದ್ದರಿಂದ ಈ ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಈ ತಪ್ಪನ್ನು ಕನಸಿನಲ್ಲಿಯೂ ಮಾಡಬೇಡಿ. ಎರಡನೇ ತಪ್ಪು ಏನು? ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಬೇಕು. ನೀವು ಯಾವುದೇ ಒಂದು ಪ್ರಮುಖ ಕೆಲಸಕ್ಕಾಗಿ ಈ ಮನೆಯ ಹೊರಗೆ ಹೋಗುತ್ತಿದ್ರೆ ದೇವರ ಆಶೀರ್ವಾದ ಪಡೆದು ಮಾತ್ರ ಹೊರಗಡೆ ಹೋಗಿ. ಅನೇಕ ಬಾರಿ ನಾವು ತಿಳಿಯದೆ ಈ ತಪ್ಪು ಮಾಡ್ತೇವೆ. ನಮ್ಮ ಜೀವನ ಈಗ ಬದಲಾಗಿದೆ, ನಮ್ಮ ಕೆಲಸದಲ್ಲಿ ಪ್ರಗತಿ ಸಿಗಲಿದೆ, ಈ ಬಾಸ್ ನಮಗೆ ಪ್ರಮೋಷನ್ ಕೊಡಲಿದ್ದಾನೆ, ನಮ್ಮ ವ್ಯವಹಾರ ಈಗ ವೇಗ ಪಡೆಯಲಿದೆ, ದೊಡ್ಡ ದೊಡ್ಡ ಡೀಲ್ ನಮ್ಮ ಕೈ ಸೇರಿದೆ ಎಂದು ಭಾವಿಸಿದಾಗ ನಾವು ಏನು ಮಾಡ್ತೇವೆ? ಆತುರದಲ್ಲಿ ಮನೆಯನ್ನೇ ಬಿಟ್ಟು ಹೊರಟು ಬಿಡ್ತೇವೆ. ಸಮಯ ಎಲ್ಲರ ಜೀವನದಲ್ಲೂ ಬರುತ್ತೆ. ಪ್ರತಿಯೊಬ್ಬರು ಪರಿಶ್ರಮ ಪಡ್ತಾರೆ, ಕೆಲಸ ಮಾಡ್ತಾರೆ. ಆದರೆ ಜೀವನದಲ್ಲಿ ಅವಕಾಶ, ಪ್ರಗತಿ ಮತ್ತು ಯಶಸ್ಸು ನೀಡುವವರು ಯಾರು ಗೊತ್ತಾ? ದೇವರೇ. ಈ 33 ಕೋಟಿ ದೇವತೆಗಳ ಆಶೀರ್ವಾದವೇ ನಮ್ಮನ್ನು ಮುನ್ನಡೆಸುತ್ತೆ. ಮತ್ತು ನಾವು ಯಾವುದೇ ಒಂದು ಪ್ರಮುಖ ಕಾರ್ಯಕ್ಕಾಗಿ ಮನೆ ಹೊರಗಡೆ ಹೋಗುವಾಗ ಮನೆಯ ದೇವಾಲಯದಲ್ಲಿ ಇಷ್ಟ ದೇವರನ್ನು ನಮಸ್ಕರಿಸಿದೆ ಅವರ ಒಂದು ಅನುಮತಿ ಪಡೆಯದೆ ಹೊರಟರೆ ನಮ್ಮ ಮನೆಯ ಕುಲದೇವತೆ ಗೃಹಲಕ್ಷ್ಮಿ ನಮ್ಮ ಮನೆ ಅಸಮಾಧಾನಗೊಳ್ತಾರೆ ಮತ್ತು ನಮ್ಮಿಂದ ದೂರವಾಗಲು ಪ್ರಾರಂಭಿಸುತ್ತಾರೆ. ಹಾಗಾಗಿ ನೀವು ಈ ತಪ್ಪನ್ನು ಯಾವತ್ತೂ ಮಾಡಬೇಡಿ. ನೀವು ಯಾವುದೇ ಒಂದು ಕೆಲಸಕ್ಕಾಗಿ ಮನೆ ಹೊರಗಡೆ ಹೋಗುವಾಗ, ವಿಶೇಷವಾಗಿ ಮುಂದಿನ 48 ಗಂಟೆಗಳೊಳಗೆ ನಿಮ್ಮ ಇಷ್ಟ ದೇವರನ್ನು ತಪ್ಪದೇ ನಮಸ್ಕರಿಸಿ ಅವರ ಅನುಮತಿ ಪಡೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ಪೂಜಾ ಮಂದಿರವಿದ್ದರೆ ಅಲ್ಲಿ ಹೋಗಿ ಈ ದೇವತೆಗಳ ಒಂದು ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡಿ. ಹೇ ದೇವರೇ, ನಾವು ಈ ಕಾರ್ಯಕ್ಕಾಗಿ ಹೊರಟಿದ್ದೇವೆ. ಈ ಕೆಲಸವು ನಿಮ್ಮದೇ. ಇದರಲ್ಲಿ ನಮಗೆ ಯಶಸ್ಸು ದೊರಕಲಿ. ನಮ್ಮ ಅರ್ಜಿಯನ್ನು ಸ್ವೀಕರಿಸಿ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ, ನಮ್ಮಿಂದ ಯಾವುದೇ ತಪ್ಪು ಆಗದಂತೆ ಕಾಪಾಡಿ.
ಈ ರೀತಿಯಾಗಿ ನಿಮ್ಮ ಇಷ್ಟ ದೇವರ ಮುಂದೆ ಪ್ರಾರ್ಥನೆ ಮಾಡಿ. ನಂತರವೇ ಹೊರಗೆ ಹೋಗಿ ನೀವು ಈ ವಿಧಾನವನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿದರೆ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತೆ. ನೋಡಿದ್ರಲ್ಲ, ಈ ವೃಷಭ ರಾಶಿಯವರಿಗೆ ಎಷ್ಟು ಉಪಯೋಗ, ಏನೆಲ್ಲ ಅದೃಷ್ಟಗಳು ದೊರೆಯುತ್ತೆ, ಉಪಯೋಗ ಆಗುತ್ತೆ ಅನ್ನೋದು ನಿಮಗೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಿಮ್ಗೆ ಉಪಯುಕ್ತವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.